ಹಾಯ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಕಾಯ್ತಿದ್ದಂತಹ ಮಾರ್ಕ್ ಸಿನಿಮಾದ ಟ್ರೈಲರನ್ನು ನೋಡಿದ್ವಿ. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅನ್ಎಕ್ಸ್ಪೆಕ್ಟೆಡ್ಡು ಬಂದಂಥ ಅಪ್ಡೇಟು. ಯಾರೂ ಕೂಡ ಇಷ್ಟು ಬೇಗ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ಗೆಸ್ ಮಾಡಿದ್ದೆ 15ನೇ ತಾರೀಕು ಒಳಗಡೆ ಅಥವಾ 14-13ಕ್ಕೆ ಬರ್ಬೋದು, ಇಲ್ಲ ಅಂದರೆ 15ನೇ ತಾರೀಕಿನ ಮೇಲೆ ಬರ್ಬೋದು ಅಂತ. ಬಟ್ ಎಲ್ಲರ ಎಕ್ಸ್ಪೆಕ್ಟೇಷನ್ಗಿಂತ ಮುಂಚೆನೇ ಬಂದಿರುವಂಥದ್ದು. ಈ ಒಂದು ಟ್ರೈಲರನ್ನು ನಾನು ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಸೊ ಮೊದಲೇದಾಗಿ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಇನ್ನೂ ಒಂದು ರೀತಿಯಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಇವತ್ತಿನ ಒಂದು ರಿವ್ಯೂ ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ಸೊ ಹೇಗೆ ಅನ್ನಿಸ್ತು ಟ್ರೈಲರ್, ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಮಾತಾಡ್ತೀನಿ ಅಂತ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ಎಲ್ಲ ಕಿಚ್ಚ ಸುದೀಪ್ ಸರ್ ಫ್ಯಾನ್ಸ್ಗೆ ಮತ್ತು ಸಿನಿ ಆಡಿಯನ್ಸ್ಗಳಿಗೆ ರೀಚ್ ಆಗಬೇಕು. ಲೈಕ್ ಮಾಡಿ, ಹಾಗೇನೆ ಹೈಪ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಅಂತಾರೆ. ಈ ಒಂದು ಟ್ರೈಲರನ್ನು, ಮಾರ್ಕ್ ಟ್ರೈಲರನ್ನು ಯಾರೆಲ್ಲ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಕಾಮೆಂಟ್ ಮಾಡಿ, ನಿಮ್ಮೂರಲ್ಲಿ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಮಾಡಿದರೆ. ಆ್ಯಂಡ್ ಆಲ್ಸೋ ಒಂದು ಲಿಮಿಟೆಡ್ ಅಡಿಷನ್ ಆಗಿ ಒಂದು ಟ್ರೈಲರನ್ನು 4 ಸಿಟೀಸ್ಗಳಲ್ಲಿ ಅವೈಲೇಬಲ್ ಇತ್ತು. ಅದರಲ್ಲಿ ನಮ್ಮ ಸಿಟಿ ಕೂಡ ಅವೈಲೇಬಲ್ ಇತ್ತು, ದಾವಣಗೆರೆ. ಸೊ ಅದು ಒಂದು ಖುಷಿ ತರುವಂಥ ವಿಚಾರ. ಸೊ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೇನು ಅಂತ ಅಂದರೆ, ಥಿಯೇಟ್ರಿಗೆ ಹೋದರೆ ನನಗೆ ಒಂದು ರೀತಿಯಲ್ಲಿ ಈಗ ಆಡಿಯನ್ಸ್ಗಳು, ಫ್ಯಾನ್ಸ್ಗಳಾಗಿರ್ಬೋದು, ಎಲ್ಲರೂ ಕೂಡ ಬಂದಿರ್ತಾರೆ. ಸೊ ಆ ಒಂದು ರಿಯಾಕ್ಷನ್ ಕೂಡ ಕವರ್ ಮಾಡ್ಬೋದು. ಆ್ಯಂಡ್ ನನಗೂ ಕೂಡ ಒಂದು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಆಗಬೇಕಾಗಿತ್ತು. ಟ್ರೈಲರನ್ನು ಥಿಯೇಟ್ರ್ ಎಕ್ಸ್ಪೀರಿಯೆನ್ಸಲ್ಲಿ ಮಾಡೋದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸೊ ಆಲ್ಮೋಸ್ಟ್ ಒಂದು 3 ಸಾರಿ ಟೆಲಿಕಾಸ್ಟ್ ಮಾಡಿದ್ರು ಥಿಯೇಟ್ರಲ್ಲಿ, ತ್ರಿನೇತ್ರ ಥಿಯೇಟ್ರು, ದಾವಣಗೆರೆ. ಸೊ ನಾನು ಟ್ರೈಲರನ್ನು ನೋಡಿದೆ. ಸೊ ಹೇಗೆ ಅನ್ನಿಸ್ತಪ್ಪ ಟ್ರೈಲರ್ ಬಗ್ಗೆ ಅಂತ ಹೇಳೋದಾಯಿತು ಅಂದರೆ, ಸೊ ಎಲ್ರಿಗೂ ಈ ಟ್ರೈಲರ್ ನೋಡಿದ್ಮೇಲೆ ಗೊತ್ತಾಗಿರುತ್ತೆ. ಆ್ಯಂಡ್ ಮುಂಚೆನೂ ಕೂಡ ಗೊತ್ತಿತ್ತು ಕಿಚ್ಚ ಸುದೀಪ್ ಸರ್ ಅವರು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಅದರಲ್ಲೊಂದು ಸ್ಪೆಷಲ್ ಇದೆ. ಏನು ಸ್ಪೆಷಲು ಅಂತಂದರೆ, ಈ ಸಿನಿಮಾದಲ್ಲಿ ಅವರ ಇನ್ವೆಸ್ಟಿಗೇಷನ್ ಮಾಡುವಂಥ ಒಂದು ಕ್ಯಾರೆಕ್ಟರ್ ಆಗಿರುವಂಥ ಕಿಚ್ಚ ಸುದೀಪ್ ಸರ್ ಏನಿದ್ದಾರೆ, ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್, ಒಂದು ಪೊಲೀಸ್ ಕ್ಯಾರೆಕ್ಟರ್ ಏನು ಮಾಡಿದ್ದಾರೆ. ಸೊ ಡಿಫ್ರೆಂಟ್ ಆಗಿರುವಂಥದ್ದು, ಅದು ತುಂಬಾ ಯೂನಿಕ್ ಆಗಿ ಇಷ್ಟ ಆಯಿತು. ಆ್ಯಂಡ್ ಲೈಕ್ ನಾನು ತುಂಬ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಕಿಚ್ಚ ಸುದೀಪ್ ಸರ್ ಅವರ ಒಂದು ಲುಕ್ ವೈಸ್ ನೋಡೋದಾಯಿತು ಅಂದರೆ, ಸೊ ಈಗ ಬಂದಿರುವಂಥ ಎಲ್ಲ ಸಿನಿಮಾಗಳನ್ನು ಹೊರತುಪಡಿಸಿ ಅವರ ಒಂದು ಹೇರ್ ಸ್ಟೈಲ್ ಏನಿದೆ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಈ ಒಂದು ಮಾರ್ಕಲ್ಲಿ. ಆ್ಯಂಡ್ ಅದ್ರ ಜೊತೆಗೇನೆ ಇನ್ವೆಸ್ಟಿಗೇಷನ್ ಸ್ಟೈಲ್ ಕೂಡ ಒಂದು ರೀತಿಯಲ್ಲಿ ಡಿಫ್ರೆಂಟ್ ಆಗಿದೆ. ಪ್ರತಿಯೊಂದು ಫ್ರೇಮ್ ಬೈ ಫ್ರೇಮ್ ಆಗಿರ್ಬೋದು, ಆ್ಯಂಡ್ ಒಂದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಸೊ ಅಮೇಝಿಂಗಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಮ್ಯಾಕ್ಸ್ ಟು ಮಾರ್ಕ್ ಅಂತ ಅಂದರೆ, ಸೊ ಇದರಲ್ಲಿ ಒಂದು ರೀತಿಯಲ್ಲಿ ಬೇರೆ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬಾ ಒಂದು ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಅಜನೀಶ್ ಅವರ ಒಂದು ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸೊ ವಿಜಯ್ ಕಾರ್ತಿಕೇಯನ್ ಅವ್ರದ್ದಾಗಿರ್ಬೋದು, ಒಂದು ಮ್ಯಾಕ್ಸ್ ಕಂಪೇರ್ ಮಾಡಿದ್ರೆ, ಸೊ ಮ್ಯಾಕ್ಸ್ಗಿಂತನೂ ಒಂದು ರೀತಿಲಿ ಬೇರೆ ರೀತಿಲಿ ಅದು ಬೇರೆ ಶೇಡಲ್ಲಿ ತಗೊಂಡು ಹೋಗಿದ್ದಾರೆ. ಅದರಲ್ಲಿ ಮಾತ್ರ ಯಾವುದೇ ಡೌಟ್ ಇಲ್ಲ. ಈ ಸಿನಿಮಾ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಲೈಕ್ ಹೇಳಬೇಕು ಅಂತಂದರೆ ಅದ್ಭುತವಾಗಿ ನೋಡೋಕೆ ಒಂದು ರೀತಿಯಲ್ಲಿ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸಲ್ಲಿ ನೆಕ್ಸ್ಟ್ ಲೆವೆಲ್ ಆಗುತ್ತೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆ್ಯಂಡ್ ಪೊಲಿಟಿಕಲ್ ಆಗಿರ್ಬೋದು, ಆ್ಯಂಡ್ ಸದ್ಯಕ್ಕೆ ಸಮಾಜದಲ್ಲಿ ನಡೀತಿರುವಂಥ ಒಂದು ಅತ್ಯಾಚಾರಗಳಾಗಿರ್ಬೋದು, ಸೊ ಇದನ್ನೆಲ್ಲ ಒಂದು ಇಟ್ಕೊಂಡು ಈ ಒಂದು ಮಾರ್ಕ್ ಬಂದಿರುವಂಥದ್ದು. ಸೊ ಮಾರ್ಕ್ನ ಮೇನ್ ಇಂಟೆನ್ಷನ್ನು, ಮೇನ್ ಆಗಿ ಹೇಳಬೇಕು ಅಂದರೆ, ಕಿಚ್ಚ ಸುದೀಪ್ ಸರ್ ಅವ್ರ ಕ್ಯಾರೆಕ್ಟರು, ಸೊ ಇನ್ವೆಸ್ಟಿಗೇಷನ್ ಏನಿದೆ ಆ್ಯಂಡ್ ಅವರ ಒಂದು ಸ್ಟೈಲ್ ಏನಿದೆ ಒಂದು ಡಿಫ್ರೆಂಟ್ ಆಗಿದೆ. ಸೊ ಅದ್ರ ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂತಂದರೆ ಈ ಒಂದು ಸಿನಿಮಾದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಂತ ಬಂದಾಗ ಒಂದು ಯೂನಿಫಾರ್ಮಲ್ಲಿ ಆಗಿರ್ಬೋದು, ಸೊ ಒಂದು ನಾರ್ಮಲಾಗಿ ಏನು ಫಾರ್ಮ್ಯಾಟ್ ಇರುತ್ತೆ, ಸೊ ಆ ಫಾರ್ಮ್ಯಾಟನ್ನು ಹೊರತುಪಡಿಸಿ ಸಖತ್ತಾಗಿ ಕಾಣಿಸ್ಕೊಂಡಿರುವಂಥದ್ದು. ಲಾಸ್ಟಲ್ಲಿ ಕೂಡ ಒಂದು ಡೈಲಾಗ್ ಇದೆ. ಸೊ ಆ ಡೈಲಾಗ್ ಏನಿದೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೋಡೋಣ. ಸೊ ಲಾಸ್ಟಲ್ಲಿ ಒಂದು ಡೈಲಾಗ್ ಹೇಳ್ತಾರೆ. ಆ್ಯಂಡ್ ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಅಮೇಝಿಂಗ್ ಆಗಿ ಬಂದಿದೆ. ಮಾರ್ಕು ಸರ್ಪ್ರೈಸಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ಥಿಯೇಟ್ರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದಿರೋ ಇದನ್ನು ಇನ್ನೂ ಕೂಡ ಒಂದು ನೆಕ್ಸ್ಟ್ ಲೆವೆಲ್ ಮಜಾ ಬಂದಿರುತ್ತೆ. ಸೊ ಇದೇ 25ನೇ ತಾರೀಕಿಗೆ ರಿಲೀಸ್ ಆಗ್ತಾ ಇದೆ. ಸೊ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ, ಆ್ಯಂಡ್ ನೀವೆಲ್ಲ ಎಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಆ್ಯಂಡ್ ಆಲ್ಮೋಸ್ಟ್ ಈಗ ದಿನಗಣನೆ ಕೂಡ ಪ್ರಾರಂಭವಾಗಿದೆ. ಸೊ ಈ ತಿಂಗಳಲ್ಲಿ ಬಂಪರ್ ಅಂತಲೇ ಹೇಳ್ಬೋದು. 3 ಸಿನಿಮಾಗಳು ಬರ್ತಾ ಇದೆ. ಎಲ್ಲ ಸಿನಿಮಾಗಳಿಗೂ ಹೋಗಿ ಕನ್ನಡ ಸಿನಿಮಾಗಳನ್ನು ನೋಡೋಣ, ಎಲ್ಲ ನಮ್ಮ ಕನ್ನಡ ಸಿನಿಮಾಗಳನ್ನು ಬೆಳೆಸೋಣ ಅಂತ ಹೇಳ್ತಾ. ಆ್ಯಂಡ್ ನೀವು ಇವತ್ತು ಮಾರ್ಕ್ ನೋಡಿದ್ರೆ, ಮಾರ್ಕಲ್ಲಿ ನಿಮ್ಗೆ ಏನು ಇಷ್ಟ ಆಯಿತು, ಏನು ಕತೆ, ಸೊ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಯಾರು ಮಾಡಿದ್ದೀರಾ, ಸೊ ಏನೇನು ಅನ್ನಿಸ್ತು, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ವೇಟಿಂಗ್ ಫಾರ್ ದಿ ಮಾರ್ಕ್ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋಕೆ ನಮ್ಮ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.